ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ರಿ ವಾರ್ತಾ ಭಾರತಿ ಡಿಜಿಟಲ್. ಏನು ಇದೇ ವರ್ಷ ಜನವರಿ 28ರಂದು ಮಹಾರಾಷ್ಟ್ರದ DCM ಅಜಿತ್ ಪವಾರ್ ಬಾಬರಮತಿ ಒಂದು ಏರ್ಪೋರ್ಟ್ನಲ್ಲಿ ಅವರ ವಿಮಾನ ಕ್ರ್ಯಾಶ್ ಆಗಿ ಅವರ ಜೊತೆ ಒಟ್ಟು 5 ಜನ ಮೃತಪಟ್ಟಿದ್ದರು ಅಂತೇಳಿ ನಿಮಗೆಲ್ಲ ಈ ವಿಚಾರ ಈಗಾಗಲೇ ಗೊತ್ತು. ಜೊತೆಗೆ ಅಜಿತ್ ಪವಾರ್ ಪತ್ನಿಗೆ ಪಕ್ಷಾತೀತವಾಗಿ ಪುನಃ ಆಕೆಗೆ ಒಂದು DCM ಪದವಿಯನ್ನು ಕೂಡ ಕೊಡಲಾಗಿದೆ ಅನ್ನೋ ಮಾತುಗಳು ಸದ್ಯ ಈಗ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಈಗ ಈ ವಿಚಾರವನ್ನು ನಾವು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು ಆ ಕಾರಣಕ್ಕಲ್ಲ, ಬದಲಾಗಿ ಏನು ಈ ಒಂದು ಅಜಿತ್ ಪವಾರ್ ಸಾವು ಒಂದು ಸಂಪೂರ್ಣವಾಗಿ ಸಂಚಿನ ಭಾಗವಾಗಿ ಇದೊಂದು ಕೊಲೆ ಅಂತೇಳಿ ಅವರ ಸಂಬಂಧಿ ರೋಹಿತ್ ಅನ್ನೋರು ಈಗ ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಗೆ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಅರೆ ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ನಡೆದಂಥ ಈ ಒಂದು ವಿಮಾನ ಅಪಘಾತಕ್ಕೂ ಬೆಂಗಳೂರಿನ ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಿಸೋದಕ್ಕೆ ಏನು ಸಂಬಂಧ? ಈಗಾಗಲೇ ಮಹಾರಾಷ್ಟ್ರ ಸರ್ಕಾರ ಈ ಬಗ್ಗೆ SIT ರಚನೆಯನ್ನು ಮಾಡಿ ತನಿಖೆಯನ್ನು ಮಾಡ್ತಾ ಇದೆಯಲ್ಲ ಅಂತಂದರೆ ನಿಜಕ್ಕೂ ಅಂಥದ್ದೊಂದು ಬೆಳವಣಿಗೆಗೆ ಈಗ ಬೆಂಗಳೂರು ಸಾಕ್ಷಿಯಾಗಿರ್ತಕ್ಕಂಥದ್ದು. ಹೈಗ್ರೌಂಡ್ ಪೊಲೀಸ್ ಠಾಣೆಗೆ ರೋಹಿತ್ ಪವಾರ್ ಏನು ಅವರ ಅಳಿಯ ಇದ್ದಾರೆ ಅವರು ಬಂದು ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಆ ದೂರಿನಲ್ಲಿ ಬಹಳಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ 2 ಪ್ರಮುಖ ಪ್ರಶ್ನೆಗಳನ್ನು ಅವರು ಎತ್ತುತ್ತಾರೆ. ಒಂದು ಏನಂತಂದರೆ, ಈ ವಿಮಾನ ಏನು ಸಾಮಾನ್ಯವಾಗಿ 5,000 ಗಂಟೆಗಳ ಹಾರಾಟ ಅವಧಿಯನ್ನು ಮುಗಿಸಿದ್ರೂ ಸಹ ಅದರ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ವಾಣಿಜ್ಯ ಉದ್ದೇಶಕ್ಕೆ ಬಳಸ್ಕೊಳ್ತಾ ಇದ್ರು. ಇದನ್ನು ಅಮೇರಿಕಾದಲ್ಲಿ ಬಳಸಿ ಬಿಸಾಡಲಾಗಿದ್ದಂಥ ವಿಮಾನ ಇದನ್ನು ಭಾರತಕ್ಕೆ ತಂದು ವಾಣಿಜ್ಯ ಉದ್ದೇಶಗಳಿಗೆ ಬಳಕೆ ಮಾಡ್ತಾ ಇದ್ದಿದ್ದು ಯಾಕೆ? ಯಾಕಂದರೆ 5,000 ಗಂಟೆಗಳ ಅವಧಿ ಮುಗಿದ ಬಳಿಕ ವಿಮಾನಗಳನ್ನು ಹಾರಾಟಕ್ಕೆ ಅನುಮತಿ ಕೊಡುವಂತಿಲ್ಲ. ಆದರೆ ಇಲ್ಲಿ ಅದು ಆಗ್ತಾ ಇತ್ತು. 8,000 ಗಂಟೆಗಳಷ್ಟು ಹಾರಾಟವನ್ನು ನಡೆಸಿದ್ರು, ಅದನ್ನು ಪದೇ ಪದೇ ಬಳಸಲಾಗ್ತಾ ಇತ್ತು ಅಂತೇಳಿ ಅವರೊಂದು ಗಂಭೀರ ಆರೋಪವನ್ನು ಮಾಡ್ತಾರೆ. ಒಂದು ಭಾಗ ಇದ್ದರೆ, ಎರಡನೇ ಭಾಗ ಅವರು ಮೊದಲನೇದಾಗಿ ಹೇಳ್ತಾರೆ, ಇಲ್ಲ ಅಜಿತ್ ಪವಾರ್ ಅವರು ಅವತ್ತು ರಸ್ತೆ ಮುಖಾಂತರ ಹೋಗಬೇಕಾಗಿತ್ತು, ಇದು ಏಕಾಏಕಿ ವಿಮಾನಯಾನ ಮಾಡೋದಕ್ಕೆ ಅವಕಾಶವನ್ನು ಕೊಡಲಾಗುತ್ತೆ, ಇದು ಯಾಕೆ ಅನ್ನೋ ಒಂದು ಪ್ರಶ್ನೆಯನ್ನು ಒಂದು ದೂರಿನಲ್ಲಿ ಎತ್ತಿರ್ತಕ್ಕಂಥದ್ದು. ಜೊತೆಗೆ 5 ಕಿಲೋಮೀಟರ್ನಷ್ಟು ವಿಸಿಬಲ್ ಇಲ್ಲದೆ ಇದ್ರೂ ಸಹ ಲ್ಯಾಂಡಿಂಗಿಗೆ ಯಾವ ರೀತಿ ಇವರು ಅನುಮತಿಯನ್ನು ಕೊಟ್ಟರು ಅಂತೇಳಿ ಆ ಒಂದು ಕಂಪ್ಲೇಂಟ್ನಲ್ಲಿ ರೋಹಿತ್ ಅವರು ಪ್ರಶ್ನೆಯನ್ನು ಮಾಡಿರ್ತಕ್ಕಂಥದ್ದು. ಇದೆಲ್ಲವೂ ಒಂದು ಭಾಗ. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥ ಮತ್ತೊಂದು ವಿಚಾರವನ್ನು ರೋಹಿತ್ ಪ್ರಸ್ತಾಪವನ್ನು ಮಾಡ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಏನು ಸುಮಿತ್ ಕಪೂರ್ ಇದ್ದರು, ಈ ಒಂದು ವಿಮಾನದ ಪೈಲಟ್, ಇವರ ಒಂದು ಲಾಸ್ಟ್ ಕಾನ್ವರ್ಸೇಷನ್ ಏನಿದೆ ಒಂದು ಬ್ಲ್ಯಾಕ್ ಬಾಕ್ಸ್ನಲ್ಲಿ, ಅದು ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಮಾಡೋದು ಒಂದು ಕಡೆ. ಆದರೆ ಆತ 2 ಬಾರಿ ಮದ್ಯಪಾನವನ್ನು ಮಾಡಿ ಸಿಕ್ಕಿಬಿದ್ದಿದ್ದ, ಸಸ್ಪೆಂಡ್ ಕೂಡ ಆಗಿದ್ದ. ಅಂಥವರನ್ನು DCM ಒಬ್ಬರ ಪ್ರಯಾಣಕ್ಕೆ ಪೈಲಟ್ ಆಗಿ ನೇಮಕ ಮಾಡೋದು ಯಾಕೆ ಅನ್ನೋ ಪ್ರಶ್ನೆಯನ್ನು ಎತ್ತಿರ್ತಕ್ಕಂಥದ್ದು. ಸದ್ಯ ಹೈಗ್ರೌಂಡ್ ಪೊಲೀಸ್ ಠಾಣೆ ಪೊಲೀಸರು 0 FIR ದಾಖಲು ಮಾಡಿ ಒಂದು FIR ಮಹಾರಾಷ್ಟ್ರ ಸರ್ಕಾರಕ್ಕೆ ವರ್ಗಾವಣೆಯನ್ನು ಮಾಡಿದ್ದಾರೆ. ಆದರೆ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಮಹಾರಾಷ್ಟ್ರದಲ್ಲಿ ಅಜಿತ್ ಪವಾರ್ ಅವರ ಪತ್ನಿಯೇ ಖುದ್ದು DCM ಆಗಿದ್ದಾರೆ. ಜೊತೆಗೆ ಅಲ್ಲಿ SIT ನಡೆಸಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಇಷ್ಟೆಲ್ಲ ಇದ್ದರೂ ಯಾಕೆ ಬಂದು ಇಲ್ಲಿ FIR ಮಾಡಿಸಲಾಯಿತು? ಅಂದರೆ ಮಹಾರಾಷ್ಟ್ರ ಸರ್ಕಾರದಲ್ಲಿ ವ್ಯವಸ್ಥಿತವಾಗಿ ಈ ಸತ್ಯವನ್ನು ಹೊರಗಡೆ ಬರದೇ ಇರೋದಕ್ಕೆ ಪ್ರಯತ್ನವನ್ನು ಪಡಲಾಗ್ತಾ ಇದೆಯಾ? ಇದೇ ಕಾರಣಕ್ಕೆ ಬಂದು ಇಲ್ಲಿ FIR ಮಾಡಿಸಲಾಯ್ತಾ? ಹೀಗೆ ಸಾಕಷ್ಟು ಪ್ರಶ್ನೆಗಳು ಅಜಿತ್ ಪವಾರ್ ಸಾವಿನ ಸುತ್ತ ಹುಟ್ಕೊಳ್ತಾ ಇರ್ತಕ್ಕಂಥದ್ದು. ಈ ಹಿಂದೆ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರು ಈ ಒಂದು ಸಾವಿನ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಾಗ ಅಥವಾ ಅನುಮಾನವನ್ನು ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ, ಸಾವಿನ ಸಂದರ್ಭದಲ್ಲಿ ಈ ರೀತಿಯಾಗಿ ಮಾತಾಡಬಾರ್ದು ಅಂತೇಳಿ ಸಾಕಷ್ಟು ಜನ ರಾಜಕೀಯ ನಾಯಕರು ಚರ್ಚೆಗೆ ನಾಂದಿಯನ್ನು ಆಡಿದರು. ಆದರೆ ಈಗ ಕರ್ನಾಟಕದಲ್ಲಿ ಬಂದು ಅವರದೇ ಕುಟುಂಬದ ಒಬ್ಬ ವ್ಯಕ್ತಿ FIR ಮಾಡಿಸಿದ್ದಾರೆ ಅಂತಂದರೆ ನಿಜಕ್ಕೂ ಅಜಿತ್ ಪವಾರ್ ಸಾವಿನ ಹಿಂದೆ ಏನು ರಹಸ್ಯ ಇರುವ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಸದ್ಯ FIR ಇಲ್ಲಿಂದ 0 FIR ಆಗಿರೋ ಕಾರಣ ಅಲ್ಲಿಗೆ ವರ್ಗಾವಣೆ ಆಗಿದೆ. ಈ ಒಂದು ವಿಚಾರ ಯಾವ ರೀತಿ ಅಲ್ಲಿ ಮುನ್ನೆಲೆಗೆ ಬರುತ್ತೆ ಮತ್ತು ಯಾವ ರೀತಿ ತನಿಖೆ ಆಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು.